ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಲೇಸಿ ಡೇ ಖಂಡಿತ ಅಲ್ಲ, ತುಂಬ ಬ್ಯುಸಿ ಡೇ ಇತ್ತು. ಇವತ್ತಿನ ವ್ಲಾಗಲ್ಲಿ ನಾನು ಹಬ್ಬದ ಕೆಲಸ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್, ಹಾಗೆಯೇ ಚೀಸ್ ಮತ್ತು ಬ್ರೆಡ್ಡಿಂದ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಸ್ಯಾಂಡ್ವಿಚ್, ಹಾಗೆಯೇ ವೆಜ್ಜೀಸ್ ಅಥವಾ ತರಕಾರಿಗಳು, ಸೊಪ್ಪು ಏನೇ ಇದ್ರೂ ಮನೆಯಲ್ಲಿ ಕ್ವಿಕ್ಕಾಗಿ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಮಾಡೋ ಅಂಥ ಒಂದು ತಾಲಿಪಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮೊದಲಿಗೆ ನಾನು ಮೊದಲೇ ಹೇಳ್ದಂಗೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಅಂದರೆ ಸೊಪ್ಪುಗಳನ್ನು, ಎಲ್ಲ ರೀತಿ ಸೊಪ್ಪುಗಳನ್ನು ಬಳಸ್ಕೊಂಡು ಮಾಡೋ ಅಂಥ ಒಂದು ಹೆಲ್ತಿ ರೆಸಿಪಿ ಇದು. ಅಂದರೆ ರಾಗಿ ಪ್ಲೇನ್ ರೊಟ್ಟಿನ ನಮಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಥವಾ ಮಕ್ಕಳು ತಿನ್ನಲ್ಲ ಅಂತ ಏನಾದರೂ ಇದ್ದರೆ ಈ ರೆಸಿಪಿನ ನಾವು ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಮನೇಲಿ ಯಾವುದೇ ಥರ ಸೊಪ್ಪಿದ್ರು, ಇಲ್ಲಿ ಎಲ್ಲ ಥರ ಸೊಪ್ಪುಗಳನ್ನು ಕೂಡ ಹಾಕಿದ್ದೀನಿ ನಾನು. ಆದರೆ ಕೆಲವು ಸೊಪ್ಪುಗಳಿದ್ರು ಅಥವಾ ಯಾವುದೇ ಒಂದೇ ಥರ ಸೊಪ್ಪಿದ್ರೂ ಕೂಡ ನಾವು ಕ್ವಿಕ್ಕಾಗಿ ಈ ಥರ ರೊಟ್ಟಿನ ಮಾಡ್ಕೊಳ್ಬೋದು. ತುಂಬ ಈಸಿ ವೇ ಇದು. ನಾವು ಅಕ್ಕಿ ತಾಲಿಪಟ್ಟು ಮಾಡ್ಕೊಳ್ತೀವಲ್ವ, ಅದೇ ಥರ ಮಾಡ್ಕೊಳ್ಬೋದು. ಮತ್ತು ತುಂಬ ಹೆಲ್ತಿಯಾಗಿ ಇರೋದ್ರಿಂದ ಕೂಡ ಯಾರು ಬೇಕಾದರೂ ಮನೇಲಿ ತಿನ್ಬೋದಾದಂತಹ ರೆಸಿಪಿ ಆಗಿರೋದ್ರಿಂದ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನಿವತ್ತು ಈ ರೊಟ್ಟಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಇರೋದ್ರಿಂದ ಯಾವುದಾದ್ರೂ ಕ್ವಿಕ್ಕಾಗಿರೋ ರೆಸಿಪಿ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಆದರೆ ಸೊಪ್ಪನ್ನ ತೊಗೊಂಡು ಆಲ್ಮೋಸ್ಟ್ 5 ಡೇಸ್ ಆಗ್ತಾ ಬಂತು. ಇನ್ನೂ ದಿನ ಆದರೆ ಸೊಪ್ಪು ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇವತ್ತೇ ಇದನ್ನು ಉಳಿದಿರೋ ಸೊಪ್ಪುಗಳಲ್ಲಿ ನಾನು ಈ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ನಾನು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಒಂದು ಹಿಡಿಯಷ್ಟು ಪಾಲಕ್ಕು, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ನಾನು ಸಬ್ಬಕ್ಕಿ ಸೊಪ್ಪನ್ನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊಪ್ಪುಗಳನ್ನು ಹೆಚ್ಕೊಂಡ್ರೆ ಸ್ವಲ್ಪ ರೊಟ್ಟಿ ತಟ್ಟುವಾಗ ಕೈಗೆ ಸಿಗಲ್ಲ ಮತ್ತು ನೀಟಾಗಿ ರೊಟ್ಟಿ ಜೊತೆ ಸೆಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿರೋದು ಅಷ್ಟೇ. ಬೇಕಾದರೆ ಹಾಗೇ ಸ್ವಲ್ಪ ಅಂದರೆ ದೊಡ್ಡದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ನಂತರ ಒಂದೆರಡು ಉದ್ದ ಮೆಣಸಿಕಾಯಿಗಳನ್ನು, ಹಸಿ ಮೆಣಸಿಕಾಯಿಗಳನ್ನು ನಾನಿಲ್ಲಿ ಫೈನಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಚಿಕ್ಕ ಮೆಣಸಿಕಾಯಿ ಆದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಸೊಪ್ಪುಗಳನ್ನು ಮತ್ತು ಈರುಳ್ಳಿ ಎಲ್ಲನೂ ಆ್ಯಡ್ ಮಾಡ್ತೀವಿ, ಇನ್ನೂ ವೆಜ್ಜೀಸ್ ಕೂಡ. ಸೊ ಮೆಣಸಿಕಾಯಿ ಇದ್ದರೆ ಸ್ವಲ್ಪ ಮಧ್ಯ ಬಾಯಿಗೆ ಖಾರ ಖಾರ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆದಷ್ಟು ಜಾಸ್ತಿನೇ ನಾವು ಅಂದರೆ ಒಂದು 4ರಿಂದ 5 ಮೆಣಸಿನ್ಕಾಯಿಗಳನ್ನು, ಖಾರ ಇರೋ ಮೆಣಸಿನ್ಕಾಯಿಗಳನ್ನು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ, ಖಾರ ಖಾರ ಆಗಿರುತ್ತೆ. ಮತ್ತು ಈ ಮಳೆಗಾಲಕ್ಕೆ ತಿನ್ನೋದಕ್ಕೆ ಬಾಯಿಗೂ ಕೂಡ ಟೇಸ್ಟ್ ಅಂತ ಅನಿಸುತ್ತೆ. ಮತ್ತು ಇದು ಗಾಳಿ ಕಾಲ ಕೂಡ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸಿಯುತ್ತೆ. ಸೊ ರೊಟ್ಟಿ ಏನಾದರೂ ತಿಂದರೆ ನಾವು ಆಲ್ಮೋಸ್ಟ್ ಒಂದು 4 to 5 ಅವರ್ಸ್ ಏನೂ ತಿನ್ನಬೇಕು ಅಂತ ಅನಿಸಲ್ಲ. ಮತ್ತು 1-2 ರೊಟ್ಟಿ ತಿಂದ್ರೇ ಸ್ಟೊಮಕ್ ಫುಲ್ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ನಾನು ಈ ಥರ ಮಳೆಗಾಲದಲ್ಲಿ ಅಥವಾ ಗಾಳಿ ಕಾಲದಲ್ಲಿ ನಾನು ಜಾಸ್ತಿ ರೊಟ್ಟಿನ ಪ್ರಿಫರ್ ಮಾಡ್ತೀನಿ. ಮಕ್ಕಳಿಗೂ ಕೂಡ ನಾವು ಇದನ್ನು ಕೊಡ್ಬೋದಾಗಿರುತ್ತೆ. ಹಾಗೆಯೇ ನಮ್ಮ ಪಾಪು ಕೂಡ ಪುಟಾಣಿ ಮಾರ್ನಿಂಗಿಂದ ಸ್ವಲ್ಪ ಹಠ ಮಾಡ್ತಾ ಇದ್ಲು. ಸೊ ಅಡುಗೆ ಮನೆ ಬಿಟ್ಟು ಹಾಲಲ್ಲಿ ಪಾಪು ಜೊತೆ ಮುಂದೆ ಕೂತ್ಕೊಂಡು ನಾನು ಈ ಥರ ತರಕಾರಿಗಳನ್ನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಪಾಪು ಜೊತೆ ಮಲಗಿ ಸ್ವಲ್ಪ ಲೇಟಾಗಿದ್ರೂ ಕೂಡ ಈ ಥರ ಹಬ್ಬಗಳ ಟೈಮಲ್ಲೇ ಪಾಪು ಕೆಲಸ ಇರೋ ಟೈಮಲ್ಲೇ ಸ್ವಲ್ಪ ಹಠ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಂದರೆ ಅಷ್ಟಲ್ವಾ. ಈ ಥರ ಕೆಲಸ ಇರೋ ಟೈಮಲ್ಲೇ ಸ್ವಲ್ಪ ಅವರು ತೊಂದರೆ ಕೊಡ್ತಾರೆ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೇ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತುಂಬ ಫೈನಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಆಗಿರೋದ್ರಿಂದ ನಾನು ಚಾಪರ್ಗೆ ಹಾಕಿಲ್ಲ, ಕೈಯಲ್ಲಿನೇ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನಾವು ಸೊಪ್ಪುಗಳನ್ನು ತುಂಬ ಜಾಸ್ತಿನೇ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ ಈರುಳ್ಳಿನ ಕೇವಲ ಒಂದೇ ಒಂದು ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ. ನಾವೇನಾದರೂ ಸೊಪ್ಪನ್ನು ಜಾಸ್ತಿ ಬಳಸ್ತಿಲ್ಲ ಅಥವಾ ಯಾವುದಾದ್ರೂ 1-2 ಸೊಪ್ಪನ್ನು ಬಳಸ್ತೀವಿ ಅನ್ನೋದಾದರೆ 1-2 ಬಿಗ್ ಸೈಜ್ ಈರುಳ್ಳಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ ನಾವು ಮಾಡಿ ಆದಮೇಲೆ, ತಾಲಿಪಟ್ಟು ಬೇಯಿಸ್ಕೊಂಡು ಆದಮೇಲೆ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಅದು ಸಾಫ್ಟಾಗಿ ಅನಿಸುತ್ತಲ್ವ, ಬೇಗ ಡ್ರೈ ಆಗೋಲ್ಲ, ಆವಾಗ ಚೆನ್ನಾಗಿರುತ್ತೆ. ಸೊ ಇವಾಗಲೇ ಈರುಳ್ಳಿನ ಈ ಥರ ಪುಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಕಲಸುವಾಗ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಹಿಟ್ಟು ಮತ್ತು ಸೊಪ್ಪುಗಳ ಜೊತೆಗೆ. ಇವಾಗಲೇ ಅದನ್ನು ಬಿಡಿ ಬಿಡಿಯಾಗಿ ಬೆರಳಲ್ಲಿ ಒಂದು ಸತಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿನ ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ತುರ್ಕೊಂಡಿದ್ದೀನಿ, ಯಾಕಂದರೆ ಚಟ್ನಿಗೂ ಬೇಕಾಗುತ್ತಲ್ವ ತೆಂಗಿನಕಾಯಿ ತುರಿ. ಸೊ ಅದಕ್ಕೆ ಒಂದೇ ಸತಿ ಅದನ್ನು ಕೂಡ ತೆಂಗಿನಕಾಯಿನ ನೀಟಾಗಿ ಒಂದು ಸ್ವಲ್ಪ ಜಾಸ್ತಿನೇ ತುರಿದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿನ ಪೀಸಸ್ ಮಾಡಿ ಹಾಕಿದ್ರೆ, ಫ್ರೆಶ್ ತೆಂಗಿನಕಾಯಿ ಆದರೆ ಪೀಸಸ್ ಮಾಡಿ ಹಾಕಿದ್ರೆ ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ.
ಅದು ತುಂಬ ಡಿಲೇಷಿಯಸ್ ಆಗಿರುತ್ತೆ. ಅಂದರೆ ಕಾಯಿ ಪೀಸ್ ಬಾಯಿಗೆ ಸಿಗಬೇಕಾದ್ರೆ ಮತ್ತು ಕಡಲೆ ಬೀಜ ಕೂಡ ನಾವೇನಾದರೂ ಮೊದಲೇ ಪ್ಲ್ಯಾನ್ ಮಾಡಿರೋದಾದರೆ ಕಡಲೆ ಬೇಳೆನ ನಾವು ನೆನೆಸಿ ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ನಾನಿಲ್ಲಿ ಸಣ್ಣದಾಗಿ ಅದನ್ನು ಕೂಡ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾವು ಎಷ್ಟು ಹೆಲ್ತಿಯಾಗಿರೋ ರೆಸಿಪಿ ಮಾಡ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ 9 to 10 ಐಟಮ್ಸ್‌ನ ನಾವು ಹಾಕಿ ಸೊಪ್ಪುಗಳಿಂದ ತುಂಬಿರೋ ಅಂಥ ಪೂರ್ತಿ ಹೆಲ್ತಿಯಾಗಿರೋ ಅಂಥ ಒಂದು ತಾಲಿಪಟ್ಟು, ರಾಗಿ ತಾಲಿಪಟ್ಟನ್ನ ಮಾಡ್ತಿದ್ದೀವಿ. ಇದನ್ನ ಎಷ್ಟು ಹೆಲ್ತಿಯಾಗಿದೆ ಅಂತ ನೋಡಿ. ನಾವು ಡಯಟ್ ಅದು ಇದು ಏನೇ ಮಾಡಿದ್ರೂ ಇದಕ್ಕಿಂತ ಹೆಲ್ತಿಯಾಗಿರೋ ಫುಡ್ ನಾವು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಹೆಲ್ತಿಯಾಗಿದೆ. ಇವಾಗ ಇದನ್ನೆಲ್ಲ ನಾನು ಏನಕ್ಕೆ ಸರ್ವ್ ಮಾಡ್ತಿದ್ದೀನಿ ಅಂದರೆ ನಮಗೆ ಗೊತ್ತಾಗಬೇಕಲ್ವಾ ನಾವೆಷ್ಟು ಹೆಲ್ತಿ ಫುಡ್ ನಮಗೆ ಪ್ರೌಡ್ ಫೀಲ್ ಆಗುತ್ತೆ ನಾವೇನಾದರೂ ಇಷ್ಟೊಂದು ಹೆಲ್ತಿ ಫುಡ್ ತಿಂತಿದ್ದೀವಿ ಅಂತ ನೋಡಿದ್ರೆ. ನನಗಂತೂ ಈ ಥರ ಜೋಡಿಸ್ಕೊಂಡು ನಾನು ತುಂಬ ಹೆಲ್ತಿ ಫುಡ್ ಮಾಡ್ತಿದ್ದೀನಿ, ನಾನು ಎಲ್ಲರಿಗೂ ಇದೇ ಥರ ಹೆಲ್ತಿ ಫುಡ್ ಸರ್ವ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾನು ಒಂದು ಸತಿ ಈ ಥರ ವೆಜ್ಜೀಸ್ ಎಲ್ಲ ಕಟ್ ಮಾಡಿದ್ಮೇಲೆ ಆರ್ಗನೈಸ್ ಮಾಡಿ ಒಂದು ಪಿಕ್ ತೊಗೋತೀನಿ. ಇನ್ ಕೇಸ್ ನಾನು ಯೂಟ್ಯೂಬ್ ಮಾಡಿಲ್ಲ ಅಂದ್ರೂ ಕೂಡ ನನಗೆ ಅದೇ ಥರ ಕ್ರೇಜ್ ತುಂಬಾ ಇದೆ. ಅದರಿಂದಾನೇ ನಾನು ಯೂಟ್ಯೂಬ್ ಮಾಡೋಕ್ಕೆ ಶುರು ಮಾಡಿದೆ ಅಂತ ಅನಿಸುತ್ತೆ. ಇವಾಗ ಪ್ಲೇಟಲ್ಲಿ ನಾನು ಒಂದು ಐಟಮ್ ಕಡಿಮೆ ಇತ್ತು, ಅದೇನೆಂದರೆ ಜೀರಿಗೆ. ಅದನ್ನು ಕೂಡ ಈಗ ನಾನು ಆ್ಯಡ್ ಮಾಡಿಕೊಂಡು ಈ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಹಿಟ್ಟನ್ನು ಮಿಕ್ಸ್ಚರ್ ಮಾಡೋಕ್ಕೆ ಮುಂಚೆನೇ ನಾನು ಮೊದಲು ಚಟ್ನಿ ರುಬ್ಕೊಳ್ಳೋಣ ಅಂತ ನಾನು ಫಸ್ಟ್ ಚಟ್ನಿಗೆ ಅಂತ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೊದಲೇ ನಾವು ಕಾಯಿನ ತುರಿದಿಟ್ಕೊಂಡಿದ್ವಿ ಅಲ್ವಾ, ಸೊ ಮೊದಲು ನಾನು ಕಾಯಿ ತುರಿನೇ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ತುರಿದು ಒಂದು 5 ನಿಮಿಷ ಅದನ್ನು ಗಾಳಿ ಆಡೋಕ್ಕೆ ಬಿಟ್ಟಿದ್ದೆ. ಇವಾಗ ಅದನ್ನು ಆ್ಯಡ್ ಮಾಡಿಕೊಂಡು ಉದ್ದಕ್ಕಿರೋ ಮೆಣಸಿನ್ಕಾಯಿನ ನಾನು 3 ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಾಂಡ ಸಮೇತ ಹಾಕ್ಕೊಂಡಿದ್ದೀನಿ. ಕಾಂಡ ಹಾಕ್ಕೊಂಡ್ರೆ ಒಳ್ಳೆಯೇ ಫ್ಲೇವರ್ ಕೊಡುತ್ತೆ ಚಟ್ನಿಗೆ. ಆ ಕಾರಣಕ್ಕೆ 1-2 ಎಸಳು ಹುಣಸೆ ಹಣ್ಣು, ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ, 1-2 ಶುಂಠಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಪೀಸಸ್ನ ಸಿಪ್ಪೆ ತೆಗೆದು 1-2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಲ್ವ, ಆ ಕಾರಣಕ್ಕೆ. ಇವಾಗ ಫೈನಲ್ ಆಗಿ ನಾವೇನು ಹಾಕಬೇಕಂದ್ರೆ ಉಪ್ಪು ಒಂದು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ರುಚಿ ನೋಡಿಕೊಂಡು ನಾವು ಉಪ್ಪನ್ನು ಈ ಹಂತದಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತೆಂಗಿನಕಾಯಿ ಚಟ್ನಿ ನಾವು ರಾಗಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ಇದನ್ನು ರುಬ್ಬೋದಕ್ಕೆ ಅಂತ ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ರಾಗಿ ರೊಟ್ಟಿಗೆ ಹಿಟ್ಟು ಕಲಿಸ್ಕೊಳ್ಬೇಕಲ್ವ, ರಾಗಿ ತಾಲಿಪಟ್ಗೋಸ್ಕರ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅಗಲದವಾಗಿರೋ ತಟ್ಟೆನ ತೊಗೊಂಡಿದ್ದೀನಿ. ಇದಕ್ಕೆ 2.5 ಕಪ್ಪಷ್ಟು ರಾಗಿ ಹಿಟ್ಟು, ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ಹೆಚ್ಚಿಟ್ಕೊಂಡಿದ್ದಂಥ ಎಲ್ಲವನ್ನು 9 ಐಟಮನ್ನು ನಾನು ಈಗ ಒಂದೊಂದಾಗಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಎಲ್ಲ ಸೇರಿಸ್ಕೊಂಡ್ಮೇಲೆ ನೋಡಿ, ಹಿಟ್ಟಿಗಿಂತ ನಾವು ತಗೊಂಡಿರೋ ತರಕಾರಿ ಸೊಪ್ಪುಗಳೇ ತುಂಬ ಜಾಸ್ತಿ ಇದೆ. ಎಲ್ಲವನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ರಾಗಿ ಹಿಟ್ಟು ಸ್ವಲ್ಪ ಹಳತಾಗಿತ್ತು. ಫ್ರೆಶ್ ಆಗಿರೋ ರಾಗಿ ಹಿಟ್ಟಾದರೆ ಅದಕ್ಕೆ ಏನೂ ಆ್ಯಡ್ ಮಾಡೋದು ಬೇಡ, ಹಾಗೆಯೇ ಅದನ್ನು ರೊಟ್ಟಿ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಹಳತಾಗಿತ್ತು ಅಂದರೆ ಕೈಗೇನೂ ಅಂಟುತ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡೆ ಈ ಥರ ಕಲಿಸ್ಕೊಳ್ತಾ ಬಂದೆ. ನಾನಿಲ್ಲಿ ರೊಟ್ಟಿ ಹಿಟ್ಟನ್ನು ಕಲಸೋದಕ್ಕೋಸ್ಕರ ತಣ್ಣೀರನ್ನೇ ಬಳಸ್ಕೊಳ್ತಾ ಇದ್ದೀನಿ. ಕೆಲವರು ಬಿಸಿನೀರನ್ನು ಬಳಸ್ತಾರೆ, ಆದರೆ ಬಿಸಿನೀರನ್ನು ಬಳಸಿದ್ರೆ ರೊಟ್ಟಿ ಇದಾಗಿಬಿಡುತ್ತೆ, ಅಂದರೆ ಹಾರ್ಡಾಗುತ್ತೆ. ನಾವು ಬೇಯಿಸಿದ ತಕ್ಷಣವೇ ನೋಡಿದ್ರೂ ಕೂಡ ಹಾರ್ಡಾಗುತ್ತೆ ಮತ್ತು ಜಾಸ್ತಿ ಹೊತ್ತು ಕೂಡ ಇಡೋಕ್ಕಾಗಲ್ಲ, ತೆಳುವಾಗಿ ಕೂಡ ತಟ್ಟಕ್ಕೆ ಬರಲ್ಲ ಅಂತ ನನ್ನ ಒಪಿನಿಯನ್. ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡಬೇಕಾದ್ರೆ ಯಾವಾಗಲೂ ತಣ್ಣೀರಲ್ಲೇ ಕಲಿಸ್ಕೊಂಡು ಟ್ರೈ ಮಾಡ್ತೀನಿ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೆ. ಹಿಟ್ಟೇನು ನಾರು ಬರ್ತಾ ಇರಲಿಲ್ಲ. ನಾರೇನಾದ್ರು ಬರಲಿಲ್ಲ ಅಂದರೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ನಾನು ಸ್ವಲ್ಪ ಮಾಡಿದ್ಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡು ಒಂದು 10-15 ನಿಮಿಷ ಅದನ್ನು ನಾನು ನೆನೆಯೋಕ್ಕೆ ಅಂತ ಬಿಟ್ಟೆ. ನಂತರ ಪಾಪು ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು 11 ಹಂಗೆ ನಾನು ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತ ಬಂದೆ. ಚಟ್ನಿ ರುಬ್ಬಿ ಆಗಿತ್ತು. ಇವಾಗ ಒಂದು ತಟ್ಟೆನ ಅದನ್ನು ಉಲ್ಟಾ ಮಾಡಿ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆನ, ರೊಟ್ಟಿ ಮಾಡೋಕ್ಕೆ ಅಂತ ಈ ಬಟ್ಟೆ ಇಟ್ಕೊಂಡಿದ್ದೀವಿ, ಆ ಬಟ್ಟೆನ ಉಲ್ಟಾ ಮಾಡಿ ಒಂದು ಸೈಡಲ್ಲಿ ತವಾನ ಕಾಯಕ್ಕಿಟ್ಟಿದ್ದೀನಿ. ಇದರಲ್ಲಿ ಒಂದು ಮುಷ್ಟಿಯಷ್ಟು ಹಿಟ್ಟನ್ನು ತೊಗೊಂಡು ನಾನಿಲ್ಲಿ ಇಷ್ಟು ತೆಳುವಾಗಿ ಬೆರಳುಗಳಲ್ಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಪ್ಪಳದ ಪ್ರೆಸ್ ಅಂತ ನಾನು ಬಿಫೋರ್ ವಿಡಿಯೋದಲ್ಲಿ ಪೂರಿ ಮಾಡಬೇಕಾದ್ರೆ ತೋರಿಸಿದ್ದೆ, ಅದರಲ್ಲಿ ಕೂಡ ತಟ್ಕೊಳ್ಬೋದು. ಬಟ್ ಅದಕ್ಕಿಂತ ಅಂದರೆ ಮಾಡ್ಕೊಳ್ಬೋದು, ಅದಕ್ಕಿಂತ ನಾವು ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ನಾವು ಇದರಲ್ಲಿ ರೊಟ್ಟಿನ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಥರ ಯಾವಾಗಲೂ ಕೈಯಲ್ಲೇ ಮಾಡ್ಕೊಳ್ತೀನಿ. ಮೋರೋವರ್ ನನಗೆ ಪ್ರಾಕ್ಟೀಸ್ ಆಗಿದೆ, ನನಗೇನೋ ಆ ಥರ ಕೈ ಸುಟ್ಟಿದೆ ಆ ಥರ ಏನೂ ಆಗಿಲ್ಲ. ಸೊ ನಾನು ಯಾವಾಗಲೂ ಅದಕ್ಕೆ ಕೈಯಲ್ಲಿನೇ ಇದೇ ಥರ ಒದ್ದೆ ಬಟ್ಟೆ ಹಾಕಿ ಮಾಡ್ಕೊಳ್ತೀನಿ.
ಒಂದು ಸೈಡ್ ನಾವು ಕಲ್ಲಿಗೆ ಎಣ್ಣೆ ಹಾಕಿರೋದ್ರಿಂದ ಇನ್ನೊಂದು ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕಿದ್ರೆ ರೊಟ್ಟಿ ತುಂಬ ಒರಟೊರಟಾಗಿ ಆಗುತ್ತೆ, ಜೋಳದ ರೊಟ್ಟಿ ಥರ. ಸೊ ನಾವು ನೀರನ್ನು ಹಾಕ್ತೇನೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರೊಟ್ಟಿ. ನಾನು ಕೆಲವ್ರನ್ನ ನೋಡಿದ್ದೀನಿ ರೊಟ್ಟಿ ಮಧ್ಯೆ ಈ ಥರ ಹೋಲ್ಸ್ ಮಾಡ್ತಾರೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಮಾಡಿದೆ, ಹೋಲ್ಸ್ ಮಾಡಿರೋ ಕಡೆ ಎಲ್ಲ ಸ್ವಲ್ಪ ರಫ್ ಅಂತ ಅನ್ನಿಸ್ತು. ಸೊ ಅಗೇನ್ ನೆಕ್ಸ್ಟ್ ರೊಟ್ಟಿಯಿಂದ ನನ್ನ ಹತ್ರ ಹೋಲ್ಸ್ ಏನೂ ಮಾಡಲಿಲ್ಲ, ನಾರ್ಮಲ್ ನಾನು ಕ್ಯಾಶುಯಲಾಗಿ ಹೇಗೆ ಮಾಡ್ತೀನಿ ಹಾಗೆ ಮಾಡ್ಕೊಂಡೋದೆ. ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ತೆಳುವಾಗಿ ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ರೊಟ್ಟಿನೂ ಘಮ, ಅದು ಬೇಯ್ತಾ ಇದ್ರೇ ಸ್ಟವ್ ಮೇಲೆ ತುಂಬಾ ಘಮ ಬರ್ತಾಯಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅಷ್ಟೊಂದು ಚೆನ್ನಾಗಿ ರೊಟ್ಟಿ ರೆಡಿಯಾಗಿತ್ತು. ತುಂಬ ಹೆಲ್ತಿಯಾಗಿರೋ ರೆಸಿಪಿ. ನೀವು ಕೂಡ ಒಂದು ಸತಿ ಆದರೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇಷ್ಟು ಹೆಲ್ತಿ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಈ ಥರ ಹೆಲ್ತಿ ರೆಸಿಪೀಸ್ನ ಟ್ರೈ ಮಾಡಬೇಕು. ಈ ಥರ ಬ್ಯುಸಿ ಲೈಫಲ್ಲಿ ಮತ್ತು ಇಷ್ಟು ಕಲುಷಿತ ಆಗಿರೋ ವಾತಾವರಣದಲ್ಲಿ ನಾವು ಎಷ್ಟು ಆರೋಗ್ಯನ ಕಾಪಾಡ್ಕೊಳ್ತೀವಿ, ನಮ್ಮ ಹೆಲ್ತಿನ ಎಷ್ಟು ಕಾಪಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವೆಷ್ಟು ಲೈಫ್ ಲೀಡ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಚಟ್ನಿ ಕೂಡ ರೆಡಿಯಾಗಿತ್ತು, ಹಾಗೆ ರೊಟ್ಟಿ ಕೂಡ ರೆಡಿಯಾಗಿತ್ತು. ಆ್ಯಸ್ ಯೂಶ್ವಲ್ ಒಂದು ಸತಿ ಎರಡನ್ನೂ ಕಾಂಬಿನೇಷನ್ ಮಾಡಿ ತೋರಿಸೋಣ ಅಂತ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ರೊಟ್ಟಿ ಮತ್ತು ಚಟ್ನಿ, ಕಾಯಿ ಚಟ್ನಿ. ಇದಕ್ಕೆ ಹುಚ್ಚೆಳ್ಳು ಚಟ್ನಿ ಕಾಂಬಿನೇಷನ್ ಆಗಿರುತ್ತೆ, ಬಟ್ ನಾವು ಹುಚ್ಚೆಳ್ಳು ಚಟ್ನಿ ಇಲ್ಲಿ ಮಾಡಲ್ಲ, ಅಂದರೆ ಗುರೆಳ್ಳು ಚಟ್ನಿ ಅಂತ ಹೇಳ್ತೀವಲ್ವ ಅದು. ಸೊ ಕಾಯಿ ಚಟ್ನಿನ ಕಾಂಬಿನೇಷನ್ ಆಗಿ ಮಾಡಿಕೊಂಡೆ. ತುಂಬಾ ತೆಳುವಾಗಿ, ತುಂಬಾ ಡಿಲೇಷಿಯಸ್ ಆಗಿ, ಯಮ್ಮಾಗಿರೋ ಅಂಥ ಒಂದು ರಾಗಿ ತಾಲಿಪಟ್ಟು ರೆಸಿಪಿ ಕಾಯಿ ಚಟ್ನಿ ಜೊತೆಗೆ ಸವಿಯೋದಕ್ಕೆ ರೆಡಿಯಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಇದು ನೋಡಿದ ಮೇಲೂ ಟ್ರೈ ಮಾಡದೇ ಇರೋಕ್ಕೆ ಹೇಗಾದರೂ ಮನಸ್ಸು ಬರುತ್ತೆ ಹೇಳಿ, ಅಷ್ಟೊಂದು ಚೆನ್ನಾಗಿತ್ತು. ಒಂದೇ ಕೈಯಲ್ಲಿ, ಎರಡೇ ಬೆರಳಲ್ಲಿ ತುಂಡಾಗುವಷ್ಟು ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿತ್ತು. ಹಾಗೆಯೇ ಬೆಳಗ್ಗೆ ಅದೆಲ್ಲ ಟಿಫನ್ ಮಾಡಿ ಮುಗಿದ್ಮೇಲೆ ಆಲ್ಮೋಸ್ಟ್ ತಿನ್ನುವಾಗ 12 ಆಗಿತ್ತು. ಇನ್ನು ಮಧ್ಯಾಹ್ನ ಲಂಚಿಗೆ ಏನು ತಿನ್ನೋದಲ್ವಾ, ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ವಲ್ವ, ಅಂದರೆ ಹಬ್ಬಕ್ಕೆ ಅಂತ ತಯಾರಿ ಮಾಡ್ಕೊಳ್ತಿದ್ದೀವಿ. ಇವಾಗ ಕಂಚು ಮತ್ತು ತಾಮ್ರ, ಹಿತ್ತಾಳೆ ಪಾತ್ರೆಗಳು, ಹಾಗೆ ಸ್ವಲ್ಪ ಸ್ಟೀಲಲ್ಲಿರೋವಂಥ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೊಳೆಯೋಕ್ಕೆ ಅಂತ ಎತ್ತಿಟ್ಟಿದ್ವಿ. ಹಾಗೆಯೇ ನಮ್ಮ ಮನೇಲಿ ನೋಡಿ, ನಾವು ಮನೇನ ಒರೆಸೋದೆಲ್ಲ ಏನಿಲ್ಲ. ಯಾವುದೇ ಹಬ್ಬ ಆದ್ರೂ ಈ ಥರ ತೆಂಗಿನಕಾಯಿ ಕಡ್ಡಿ ಪೊರ್ಕೆಲಿ ನಾವು ಈ ಥರ ತಳ್ಳೋದಷ್ಟೇ. ಇಷ್ಟೊಂದೆಲ್ಲ ಹಳೆಯ ಅಂತ ಕಂಚಿನ ಪಾತ್ರೆಗಳು, ತಾಮ್ರ, ಹಿತ್ತಾಳೆ ಪಾತ್ರೆಗಳಿದೆ. ಇದು ಬಳೆಹಂಡೆ ನೋಡಿ, ಹಳೆ ಕಾಲದಲ್ಲಿ ಈ ಹಳ್ಳಿಗಳಲ್ಲೆಲ್ಲ ಮದುವೆ ಫಂಕ್ಷನ್ಗೆ ಅದರಲ್ಲಿನೇ ಸಾಂಬಾರು ಮಾಡ್ತಾಯಿದ್ರಂತೆ ನಮ್ಮ ಮನೆಯಿಂದ ತೊಗೊಂಡೋಗಿ. ಅಷ್ಟು ಹಳೆಯ ಪಾತ್ರೆ, ಈಗ ಸ್ವಲ್ಪ ಹೋಲಾಗಿದೆ ಅಂತ. ಮತ್ತು ಇವಾಗ ಬೇರೆ ಥರ ಇಂಡಿಯಾಲಮ್ ಪಾತ್ರೆಗಳು ಯೂಸ್ ಮಾಡ್ತಲ್ವ, ಸೊ ಯಾರು ಇವಾಗ ಕೇಳೋಕ್ಕೆ ಬರಲ್ಲ. ನಾವು ಹಾಗೇ ಮನೇಲಿ ಅದನ್ನು ಪ್ರಿಸರ್ವ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ತೀವಿ, ಇದಕ್ಕೇ ಆಲ್ಮೋಸ್ಟ್ ನಾವು 1 ಇಯರ್ಗೆ 2 to 3 kg ಹುಣಸೆಹಣ್ಣು, ಅಂದರೆ ವರ್ಷದಲ್ಲಿ 2-3 ಸತಿ ಇದನ್ನು ಈ ಥರ ವಾಶ್ ಮಾಡಿ ಇಡ್ತೀವಲ್ವ, ಸೊ ಅದಕ್ಕೆ ನಾವು ಅಷ್ಟು ಹುಣಸೆಹಣ್ಣನ್ನು ತೊಗೊಂಡಿಡ್ಬೇಕಾಗತ್ತೆ. 1 kg ಹುಣಸೆಹಣ್ಣು ಆಲ್ಮೋಸ್ಟ್ 150 ಇದೆ ಇಲ್ಲಿ ಹಳ್ಳಿಯಲ್ಲಿ kg. ನಾವು ಅಷ್ಟು ಹುಣಸೆಹಣ್ಣನ್ನು ಇದನ್ನು ಪಾತ್ರೆ ತೊಳೆಯೋಕ್ಕೆ ಅಂತಲೇ ಯೂಸ್ ಮಾಡ್ಕೊಳ್ತೀವಿ. ಇಟ್ಟಿಗೆ ಮತ್ತು ಹುಣಸೆಹಣ್ಣನ್ನು ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ನಮ್ಮ ಹತ್ರ ಚಿಕ್ಕ ಪುಟ್ಟ ಕಲೆಕ್ಷನ್ಸ್ ಕೂಡ ಇನ್ನೂ ತುಂಬಾ ಇದೆ. ನಾನು ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಜಸ್ಟ್ ಇನ್ನು ನಾವು ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಒಂದು ರೂಮ್ ಪಾರ್ಟ್ ಮಾತ್ರ ಕ್ಲೀನ್ ಮಾಡಿ, ಬೀರು ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಷ್ಟೇ. ಇನ್ನೂ ತುಂಬ ಇದೆ ಚಿಕ್ಕ ಪುಟ್ಟ ಪಾತ್ರೆಗಳೆಲ್ಲ, ತುಂಬ ಯುನೀಕ್ ಆಗಿರೋದು ಕೂಡ ಇದೆ ಹಳೆ ಕಾಲದ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದೆಲ್ಲ ವಾಶ್ ಆದಮೇಲೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸ್ವಲ್ಪ ಕಲರ್ ಡಲ್ಲಾಗಿರುತ್ತೆ ಅಷ್ಟೇ, ಯಾಕಂದರೆ ನಾವು ಅದನ್ನು ಯೂಸ್ ಮಾಡಲ್ಲ, ಜಸ್ಟ್ ಅದನ್ನು ಮೇಲ್ಗಡೆ ಇಟ್ಟಿರ್ತೀವಿ. ಇದನ್ನು ತೆಗೆದು ವರ್ಷಕ್ಕೆ ಒಂದು 2-3 ಸತಿ ವಾಶ್ ಮಾಡಿ ಈ ಥರ ನೀಟಾಗಿ ಪಳ ಅನ್ನೋ ಥರ ಅದನ್ನು ಮೇಲ್ಗಡೆ ಸಜ್ಜ ಮೇಲೆ ಎತ್ತಿಕ್ಕೋದಷ್ಟೇ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ, ಸಮ್ಮರಲ್ಲಿ ಕೂಡ ಯೂಸ್ ಮಾಡಲ್ಲ. ಬಟ್ ಇದು ಒಂಥರ ಸ್ಟೇಟಸ್ ಥರ ಅಲ್ವಾ, ಈ ಥರ ಹಳೆ ಕಾಲದ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದು. ನಮ್ಮಮ್ಮನಿಗೆ ಏನೋ ಒಂಥರ ಅಡಿಕ್ಷನ್ ಅದು. ಅವ್ರು ತುಂಬಾ ಚೆನ್ನಾಗಿ ಈ ಥರ ವಾಶ್ ಮಾಡಿ ಇಟ್ಕೊಳ್ತಾರೆ. ಇದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಸಜ್ಜ ಮೇಲೆ ಎತ್ತಿಕ್ಬೇಕು. ಅಮ್ಮ ಒಬ್ಬರೇ ಇದೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ ಯಾವಾಗ್ಲೂ, ಇಯರ್ಲಿ. ನಿಮ್ಮ ಮನೇಲೂ ಈ ಥರ ಹಳೆ ಪಾತ್ರೆಗಳು ಯಾವುದಾದ್ರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ನಿಮ್ಮ ಕಮೆಂಟ್ಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಇದೆಲ್ಲ ಕಂಚು
ಅಂದರೆ ಕಂಚುಮುಟ್ಟು ಅಂತ ಹೇಳ್ತೀವಿ. ಇದೆಲ್ಲ ಆ ಮುಗಿದ ಮೇಲೆ ನೋಡಿ ಸ್ಟೀಲ್ ಹಂಡೆಗಳು, ಇದು ಇತ್ತೀಚೆಗೆ ತೊಗೊಂಡಿರೋಂಥ ಹಂಡೆಗಳು ಇಷ್ಟೊಂದಿದೆ. ಈ ಥರ ಇದೆಲ್ಲ ನೀರು ತಗೊಳ್ಳೋ ಅಂಥ ಪಾತ್ರೆಗಳು ಇದೇನೇ ಇಷ್ಟೊಂದಿದೆ. ಇದೆಲ್ಲ ಯೂಸ್ ಮಾಡಲ್ಲ ಅಲ್ವಾ. ಸೊ ಆದರೆ ಅಮ್ಮನಿಗೇನೋ ಒಂಥರ ಇರುತ್ತೆ ಇದೆಲ್ಲ ಇನ್ನೂ ಹಾಗೇ ಪ್ರಿಸರ್ವ್ ಮಾಡ್ಕೊಳ್ಬೇಕಂತ. ಚಿಕ್ಕ ಹಂಡೆ ಇದನ್ನು ಗುಂಡಿ ಅಂತ ಹೇಳ್ತಾರೆ. ಮತ್ತು ಸ್ಮಾಲಿಂದ ಆಲ್ಮೋಸ್ಟ್ 6 ಬಿಂದಿಗೆ ನೀರು ಹಿಡಿಯೋ 6 ಬಿಂದಿಗೆ ನೀರು ಹಿಡಿಯೋಂಥ ಹಂಡೆವರೆಗೂ ಎಲ್ಲ ಥರ ಕಲೆಕ್ಷನ್ ಇಟ್ಕೊಂಡಿದ್ದಾರೆ. ರೌಂಡ್ ಬಾಟಮ್, ಫ್ಲ್ಯಾಟ್ ಬಾಟಮ್, ಎಷ್ಟು ಥರ ಡಿಸೈನ್ ಬರುತ್ತೆ ಅಷ್ಟು ಕೂಡ ಅವರು ಇಟ್ಕೊಂಡಿದ್ದಾರೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇದೇ ಕೆಲಸ ಇತ್ತು. ಲಂಚ್ ಏನೂ ಮಾಡಿರಲಿಲ್ಲ. ಸೊ ಈವ್ನಿಂಗು ಸ್ನ್ಯಾಕ್ಸ್ಗೋಸ್ಕರ ನಾನು ಒಂದು ಸಿಂಪಲ್ಲಾಗಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಮನೇಲಿ ಬ್ರೆಡ್ ಇತ್ತು. ಒಂದೆರಡು ಬ್ರೆಡ್ ಸ್ಲೈಸ್ನ ತೊಗೊಂಡು ಅದಕ್ಕೆ 1-2 ಸ್ಪೂನ್ ಕೆಚಪ್ ಹಾಕಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಆರಿಗನೋ ಸ್ಪ್ರೇ ಮಾಡಿಕೊಂಡೆ. ಹಾಗೆಯೇ ಮತ್ತೊಂದು ಸ್ವಲ್ಪ ಕೆಚಪ್ ಹಾಕಿ ನಂತರ ನಾನು ಒಂದು ಚೀಸ್ ಸ್ಲೈಸ್ನ ಇಲ್ಲಿ ಅದ್ರ ಮೇಲೆ ಹಾಕ್ಕೊಂಡು ಉಲ್ಟಾ ಮಾಡಿ ಅದನ್ನು ತವಾ ಮೇಲೆ ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡೆ. ನಮ್ಮಮ್ಮನಿಗೆ ಚೀಸ್ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಹಾಗೆಯೇ ಒಂದು 2 ಪೀಸು ಡ್ರೈ ರೋಸ್ಟ್ ಮಾಡಿಕೊಟ್ಟೆ. ನೀವು ಕೂಡ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂಥದ್ದಲ್ವ. ಸೊ ಒಂದು ಸತಿ ಆದರೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿನ ಕೆಲಸ ಮಾಡಿ ಸುಸ್ತಾದಾಗ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಅನಿಸುತ್ತೆ. ಮೈಂಡು ಫುಲ್ ಸ್ಟ್ರೆಸ್ ಆಗಿರುತ್ತೆ, ಬಾಡಿ ತುಂಬ ಸ್ಟ್ರೈನ್ ಆಗಿರುತ್ತೆ. ಆವಾಗ ನಾವೇನು ಮಾಡ್ಕೊಳ್ಳೋದು ಹೇಳಿ, ಈ ಥರ ರೆಸಿಪಿಗಳು ತುಂಬ ಈಸಿಯಾಗಿ ಇರುತ್ತೆ. ನೀವು ಕೂಡ ಈ ಥರ ಕ್ವಿಕ್ಕಾಗಿ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಏನಾದರೂ ಮಾಡ್ಕೊಳ್ಬೇಕು ತಿನ್ನೋಕ್ಕೆ ಅಂತ ಹೇಳಿದ್ರೆ ಏನು ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಆ ಥರ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ರೆಸಿಪಿಗಳೇನಾದರೂ ಸಿಗುತ್ತಾ ಅಂತ ಯಾವಾಗಲೂ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ, ಅಥವಾ ನಾನು ಅಮ್ಮಂಗೆ ಕೇಳ್ತಾನೆ ಇರ್ತೀನಿ. ಅಮ್ಮ ಅವಲಕ್ಕಿ ಆ ಥರ ಏನಾದ್ರು ಕ್ವಿಕ್ಕಾಗಿ ಮಾಡ್ಕೊಳ್ತಾರೆ. ಬಟ್ ಅದಕ್ಕಿಂತ ಇದೆಲ್ಲ ತುಂಬ ಈಸಿಯಾಗಿ ಇನ್ನೂ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಜಸ್ಟ್ 1-2 ಸ್ಪ್ರಿಂಕಲ್ ಮತ್ತು ಜಸ್ಟ್ ಒಂದು ಸ್ಪ್ರೆಡ್ಡಿಂಗ್ ಅಷ್ಟೇ ಅಲ್ವಾ, ಜಸ್ಟ್ ಬೇಗ ಆಗೋಗ್ಬಿಡುತ್ತೆ. ಮತ್ತು ಅಮ್ಮನಿಗೆ ಪ್ಲೇನ್ ಬ್ರೆಡ್ಡೆಲ್ಲ ಮಾಡಿ ಆದಮೇಲೆ ಬಟರ್ ಫ್ರಿಜ್ ಒಳಗಡೆ ಇತ್ತು. ಫ್ರಿಜ್ ಓಪನ್ ಮಾಡೋಕ್ಕೂ ಸಂಕಟ ಆಗುತ್ತೆ ಅಂತ ನಾನು ಎಣ್ಣೆನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸೋಂಬೇರಿ ಆಗಿದ್ದೀನಿ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಅಷ್ಟೊಂದು ಟಯರ್ಡ್ ಆಗಿದ್ದೆ, ಮಗುನ ನೋಡ್ಕೊಳ್ಬೇಕು, ಕೆಲಸ ಮಾಡಬೇಕು. ಸೊ ಅದಕ್ಕೆ ಎಣ್ಣೆನೇ ಸ್ವಲ್ಪ ಹಾಕ್ಕೊಂಡು ಈ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಬ್ವಿಯಸ್ಲಿ ಒಳಗಡೆ ಚೀಸು ಮೆಲ್ಟ್ ಆಗಿಬಿಡುತ್ತೆ. ಸ್ವಲ್ಪ ಬಿಸಿಲು ಅಂದರೆ ಬಿಸಿ ತಾಗಿದ್ರೂ ಕೂಡ ಚೀಸ್ ಮೆಲ್ಟ್ ಆಗಿಬಿಡುತ್ತೆ. ಆ್ಯಸ್ ಯೂಶ್ವಲ್ ಒಳಗಡೆ ನೀಟಾಗಿ ಬೈಂಡ್ ಆಗಿತ್ತು. ಲಾಸ್ಟ್ ಪೀಸ್ ಇದೇನೆ ಒಂದೇ ಒಂದು ಪೀಸಲ್ಲಿ ನಾನು ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಹಾಗೆ ಇದನ್ನು ಜಸ್ಟ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ರೆಡಿಯಾಗಿದೆ ಅಂತ ನೋಡಿ. ಇದ್ರ ಮೇಲ್ಗಡೆ ನಾನು ಎಕ್ಸ್ಟ್ರಾ ಏನು ಸ್ಪ್ರಿಂಕಲ್ ಮಾಡ್ಕೊಳ್ತಿಲ್ಲ. ಇದಕ್ಕೆ ಡಿಪ್ಪಿಂಗ್ ಕೂಡ ಏನು ತೊಗೊಂಡಿಲ್ಲ. ತುಂಬಾ ಡಿಲೇಷಿಯಸ್ ಆಗಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಹಾಗೆಯೇ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿಗಳನ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.